ಸದ್ಯಕ್ಕೆ ಹೈಕಮಾಂಡ್ ಭೇಟಿಯ ನಂತರ ನಾಗೇಂದ್ರ ಅವರು ಬಂದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಮಿಸಿರುವಂತಹ ನಾಗೇಂದ್ರ ಅವರನ್ನ ದೃಶ್ಯಗಳಲ್ಲಿ ಕಾಣಬಹುದು. ನಾಗೇಂದ್ರ ಅವರ ಮುಖದಲ್ಲಿ ಅದೇ ಸೇಮ್ ನಗು ಇದೆ. ಬಟ್ ಆ ನಗುವಿನ ಹಿಂದೆ ಏನು ವಿಚಾರ ಅಡಗಿಸಿಟ್ಟಿದ್ದಾರೆ ಗೊತ್ತಿಲ್ಲ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗಬಾರದು ಅಂತ ಹೇಳಿ ನಾಗೇಂದ್ರ ಮಾತಾಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಸಚಿವ ನಾಗೇಂದ್ರ ಮಾತಾಡಿರುವಂತಹ ಮಾತಿದು. ಪಕ್ಷಕ್ಕೆ ನನ್ನಿಂದ ಯಾವುದೇ ಮುಜುಗರ ಆಗಬಾರದು. ಈ ಬಗ್ಗೆ ನಾನು ಸಿಎಂ ಜೊತೆಗೂ ಕೂಡ ಕೂಲಂಕಷವಾಗಿ ಚರ್ಚೆ ಮಾಡಿದ್ದೀನಿ. ನಾನೀಗ ಸದ್ಯಕ್ಕೆ ಸಿಎಂ ಭೇಟಿಗೆ ತೆರಳುತ್ತಾ ಇದ್ದೀನಿ ಅಂತ ನಾಗೇಂದ್ರ ಹೇಳಿದ್ರು. ಈ ಮನುವಾದಿಗಳ ಹತ್ರ ಜಗಳಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾಧಿಕಾರದಿಂದ ಬಂದಿದೆ. ಈ ಮನುವಾದಿಗಳ ಹತ್ರ ಜಗಳಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾಧಿಕಾರದಿಂದ ಬಂದಿದೆ. ಈ ಮನುವಾದಿಗಳ ಹತ್ರ ಜಗಳಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾಧಿಕಾರದಿಂದ ಬಂದಿದೆ. ನಾಗೇಂದ್ರ ಅವ್ರು ಹೇಳಿದ ಮಾತು, ನಾಗೇಂದ್ರ ಅವ್ರು ಹೇಳಿದ್ದನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅವ್ರು ಹೇಳ್ತಾರೆ, ಈ ಮನುವಾದಿಗಳ ಜೊತೆಗೆ ಗುದ್ದಾಡೋದಿದೆಯಲ್ಲ ಅದು ಈ ಹಿಂದಿನ ಕಾಲದಿಂದಲೂ ಕೂಡ ಬಂದಿದೆ. ದಲಿತರ ವಿರುದ್ಧವಾಗಿ ಅವರು ಹಿಂಗೇನೆ ಮನುವಾದಿಗಳು ಹೋರಾಟ ಮಾಡ್ತಿರ್ತಾರೆ, ದಲಿತರ ವಿರುದ್ಧವಾಗಿ ಕೆಲವೊಂದಷ್ಟು ಕೆಲಸಗಳನ್ನು ಮಾಡ್ತಾರೆ, ದಲಿತ ವಿರೋಧಿಗಳು ಇವರು ಅನ್ನೋ ರೀತಿಯಲ್ಲಿ ಮಾತನಾಡುದು. ಇನ್ನೇನು 5:30ಕ್ಕೆ ಸುದ್ದಿಗೋಷ್ಠಿ ಕೂಡ ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ ಅನ್ನುವಂಥದ್ದು ಕುತೂಹಲ. ಹೌದು, ಭೇಟಿ ಆಗ್ತಾ ಇದ್ದೀನಿ ಸಿಎಂ ಅವ್ರನ್ನ. ಈಗ ಭೇಟಿ ಆಗ್ತಿದ್ದೀನಿ. ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಿ, ಸಿಎಂ ಅವ್ರನ್ನು ಭೇಟಿ ಆಗ್ತೀನಿ, ಪ್ರೆಸ್ ಮೀಟು ಮಾಡ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ಪ್ರಶ್ನೆ ಕೊಡ್ತಾರೆ ಅಂತ ಹೇಳ್ತಾರೆ. ಏನ್ ಆಗ್ತಿದೆ ಸರ್? ಅಂತದ್ದು ಯಾವುದಿಲ್ಲ, ಚರ್ಚೆ ಮಾಡ್ಲಿಲ್ಲ. ನಾನು ಸಿಎಂ ಅವ್ರ ಹತ್ರ ಚರ್ಚೆ ಮಾಡ್ಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡ್ಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶ ಬಂದಾಗ ನಾನು ರಾಜೀನಾಮೆ. ಇದೆಲ್ಲ ಒಂದು ಕುತಂತ್ರತನದಿಂದ ಮಾಡುವಂತದ್ದು. ಪಾದಯಾತ್ರೆ ಶುರು ಮಾಡಿ ತಾವು ದಲಿತ ಕಾರ್ಡು ಪ್ಲೇ ಮಾಡಿದ್ರಿ. ದಲಿತ ಈ ಮನುವಾದಿಗಳ ಹತ್ರ ಜಗಳಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾಧಿಕಾರದಿಂದ ಬಂದಿದೆ. ನಾಗೇಂದ್ರ ಅವರ ಮಾತುಗಳು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಂತಹ ನಾಗೇಂದ್ರ ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಇನ್ನು ನೇರವಾಗಿ ನಾನು ಸಿಎಂ ರನ್ನ ಭೇಟಿ ಮಾಡ್ತೀನಿ, ಅವ್ರ ಜೊತೆಗೆ ಚರ್ಚೆ ಮಾಡಿ ನಂತರ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಅನ್ನುವಂಥದ್ದನ್ನ ಹೇಳಿದರೆ, ಪಕ್ಷಕ್ಕೆ ನನ್ನಿಂದ ಮುಜುಗರ ಆಗಬಾರ್ದು ಅಂತ ಸನ್ನಿವೇಶ ಬಂದ್ರೆ ನಾನು ಕ್ರಮವನ್ನು ತಗೊಳ್ತೀನಿ, ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ರೆ. ಸೊ ಆಲ್ಮೋಸ್ಟ್ ಬಹುಶಃ ಇನ್ನೇನು 5:30 ಅಷ್ಟರಲ್ಲಿ ಅವರ ಪ್ರೆಸ್ ಮೀಟ್ನಲ್ಲಿ ವಿಚಾರಗಳನ್ನು ಅವರು ಸ್ಪಷ್ಟಪಡಿಸ್ಬೋದು.